ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ನಾನೊಂದು ಹೆಲ್ದಿ ಡ್ರಿಂಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ಎಂಟಿ ಸ್ಟಮಕ್ ಅಂದರೆ ನೀವು ಬೆಳಗ್ಗೆ ಎದ್ದ ಕೂಡಲೇ ಎಲ್ಲರೂ ಆಲ್ಮೋಸ್ಟ್ ನನಗೆ ಗೊತ್ತಿರುವ ಹಾಗೆ ಜನರು ಎಲ್ಲ ಬೆಳಗ್ಗೆ ಎದ್ದ ಕೂಡಲೇ ಫಸ್ಟು ವಾರ್ಮ್ ವಾಟ್ರ್ ಕುಡಿತಾರೆ ಅಲ್ವಾ, ಅಂದರೆ ಸ್ವಲ್ಪ ಹಾಟ್ ವಾಟ್ರ್ ಕುಡಿತಾರೆ. ಬಿಸಿ ನೀರನ್ನು ಎಷ್ಟೋ ಜನ ಅದಕ್ಕೆ ನಿಂಬು, ಜೇನುತುಪ್ಪ ಈ ಥರ ಎಲ್ಲ ಹನಿ ಅಂದರೆ ಅದೆಲ್ಲ ಹಾಕ್ಕೊಂಡು ಕುಡಿತಾರೆ. ಕೆಲವರು ಹಾಗೆ ನಾರ್ಮಲ್ ಹಾಟ್ ವಾಟ್ರ್ ಕುಡಿತಾರಲ್ವ. ಸೊ ನೀವು ಬಿಸಿ ನೀರನ್ನು ಕುಡಿತೀರಾ ಅಂದಾಗ ಅದರಲ್ಲಿ ತುಂಬ ಬಿಸಿ ನೀರಲ್ಲ, ಅಂದರೆ ಈಗ ಒಂದು ನಾರ್ಮಲ್ ಅಂದರೆ ಎಷ್ಟು ನಿಮಗೆ ಕುಡಿಯೋಕ್ಕಾಗುತ್ತಪ್ಪ, ತುಂಬ ಬಿಸಿ ಇರಬಾರ್ದು, ನಾರ್ಮಲ್ ಒಂದು ಉಗುರು ಬಿಸಿ ಇರುವಷ್ಟು ನೀರನ್ನು ನೀವು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಪೌಡ್ರನ್ನು ಹಾಕಿ ತೋರಿಸ್ತೀನಿ. ಆ ಪೌಡ್ರ್ ಹಾಕ್ಕೊಂಡು ನೀರು ಕುಡಿದ್ರೆ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ತುಂಬ ಅಂದರೆ ತುಂಬ, ನಾನು ಹೇಳೋಕ್ಕಾಗಲ್ಲ. ಅದು ಯಾಕೆ ಅಂದರೆ ನಮ್ಗೆ ಅದರಲ್ಲಿ ಐರನ್ನು, ಪೊಟ್ಯಾಷಿಯಮ್ ಪ್ರತಿಯೊಂದಿದೆ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ವಿಟಮಿನ್ ಪ್ರತಿಯೊಂದು ಒಂದರಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಆರೋಗ್ಯದ ಮಹಾಸಾಗರ ಅಂತಲೇ ಹೇಳ್ಬೋದು. ಯಾವುದು ಗೊತ್ತಾ ಹೇಳ್ತೀನಿ. ನಾನು ನಿಮಗೀಗ ಮಾಡಿ ತೋರಿಸಿದೆ ಅಲ್ವಾ ಹೇಗೆ ಮಾಡೋದು ಅಂತ. ಒಂದು ಸ್ವಲ್ಪ ಬಿಸಿ ನೀರನ್ನು ಮಾಡಿಕೊಂಡು, ಜಾಸ್ತಿ ಬಿಸಿ ಇರಬಾರ್ದು ಫ್ರೆಂಡ್ಸ್, ನಮಗೆ ಎಷ್ಟು ಕುಡಿಯೋಕ್ಕಾಗುತ್ತೆ ಅಷ್ಟು, ಅದಕ್ಕೆ 1 ಸ್ಪೂನು ಅಥವಾ 3/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಮೊರಿಂಗಾ ಪೌಡರ್. ಮೊರಿಂಗಾ ಲೀವ್ಸ್ ಪೌಡರ್ ಅಂದರೆ ನುಗ್ಗಿ ಸೊಪ್ಪಿನ ಎಲೆ ಇರುತ್ತಲ್ವ, ಅದ್ರ ಪೌಡರು. ಅದು ನಮ್ಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಯಾವುದೇ ಆನ್ಲೈನ್ ಶಾಪಲ್ಲಿ, ಬಹುಶಃ ನನಗನ್ಸುತ್ತೆ ಮೆಡಿಕಲ್ ಸ್ಟೋರಲ್ಲಿ ಸಿಗ್ಬೋದೇನೋ, ಆದರೆ ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ. ಮೊರಿಂಗಾ ಲೀವ್ಸ್ ಪೌಡರ್ ಅಂತ, ಮೊರಿಂಗಾ ಪೌಡರ್ ಅಂತ ಸರ್ಚ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ವೆರೈಟಿ ನಿಮಗೆ ಬ್ರ್ಯಾಂಡ್ಗಳು ಸಿಗುತ್ತೆ. ಅದರಲ್ಲಿ ಏನು ಮಿಕ್ಸ್ ಇರಲ್ಲ, ತುಂಬಾ ಒಳ್ಳೆಯದು. ಮತ್ತೇನು ಅಂತಂದರೆ ಈಗ ನಮಗೆಲ್ಲ ಒಂದು ಅಬೌವ್ 35 ಆದ ಕೂಡಲೇ ಏನಾಗುತ್ತೆ, ಬೋನ್ಸ್ ಸ್ವಲ್ಪ ಒಳಗಡೆ ಕಾಲು ಮಂಡಿ ನೋವು, ಈ ಥರ ಜಾಯಿಂಟ್ ಪೇನ್ ಎಲ್ಲ ಬರೋದೆಲ್ಲ ಸ್ಟಾರ್ಟ್ ಆಗುತ್ತಲ್ವ. ಅದು ಸ್ಟಾರ್ಟಿಂಗಲ್ಲೇ ಇದ್ದರೆ ತುಂಬ ಕಂಟ್ರೋಲ್ ಮಾಡುತ್ತೆ, ತುಂಬಾ ಒಳ್ಳೆಯದು. ಅದರಿಂದ ಕ್ಯಾಲ್ಶಿಯಮ್ ಅಂತೂ ತುಂಬಾ ಸಿಗುತ್ತೆ, ತುಂಬ ಮಾತ್ರದಲ್ಲಿ. ನಮಗೆ ವಿಟಮಿನ್ B2, 3 ಹೀಗೆ ಆಲ್ಮೋಸ್ಟ್ ಎಲ್ಲ ಒಂದು ನುಗ್ಗಿ ಸೊಪ್ಪಿನ ಪೌಡ್ರಲ್ಲಿ ಎಲ್ಲದೂ ಸಿಗುತ್ತೆ ಫ್ರೆಂಡ್ಸ್. ಬಹಳನೇ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೆ ಪ್ರತಿದಿನ ಬೆಳಗ್ಗೆ ಒಂದು ಗ್ಲಾಸಲ್ಲಿ ನೋಡಿದರೆ ನಿಮಗೆ ಅನಿಸುತ್ತೆ ಇದು ಜಲ್ಜೀರಾ ಪೌಡ್ರು, ಏನು ಪೌಡ್ರಪ್ಪ ಅಂತ. 1 ಗ್ಲಾಸ್ ಪ್ರತಿದಿನ ಕುಡೀರಿ. ನಾರ್ಮಲ್ ಬಿಸಿ ವಾಟರ್, ಜಾಸ್ತಿ ಬಿಸಿ ನೀರೇನು ಬೇಕಾಗಲ್ಲ, ಮಾಡಿಕೊಂಡು ಹೀಗೆ ಕುಡೀರಿ. ನಾನು ಕುಡಿತೀನಿ, ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಕುಡಿಬೇಕು. ಅದರದ್ದು ನಮಗೆ ಹೆಲ್ತ್ ಬೆನಿಫಿಟ್ ಆಗಬೇಕು ಅಂದರೆ ಖಾಲಿ ಹೊಟ್ಟೆಲೇ ಇರಬೇಕು. ಆಮೇಲೆ ಅದನ್ನು ನಾನು ಯಾವ ಪೌಡ್ರು ಅಂತಲೂ ನಿಮಗೆ ತೋರಿಸ್ತೀನಿ. ಅಂದರೆ ನಾನು ಯಾವ ಥರ ತರಿಸಿದ್ದೆ, ತುಂಬ ಕಂಪನಿಗಳಿದೆ. ಮತ್ತು ಇನ್ನೂ ಜಾಸ್ತಿ ಅಂದರೆ ಕಾಸ್ಟ್ ಆಫ್ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ. ಅಂದರೆ ಎಷ್ಟು ಕಾಸ್ಟ್ಲಿ ಇರ್ಬೋದೇನೋ ಆ ಥರ ಏನೂ ಇಲ್ಲ, ಯಾರು ಬೇಕಾದ್ರೂ ತೊಗೊಳ್ಬೋದು. ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಗುತ್ತೆ. ಅಂದರೆ ಈಗ ನೀವು ಆಲ್ಮೋಸ್ಟ್ 250 ನಿಮಗೆ 250 ಗ್ರಾಮ್ ಸಿಗುತ್ತೆ. 250 ಅಂದರೆ 200-250 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಒಂದು ಸರಿ ತೊಗೊಂಡ್ರೆ ಆಲ್ಮೋಸ್ಟ್ 3 ತಿಂಗಳ ನೀವು ಆರಾಮಾಗಿ ಕುಡಿಬೋದು. 3 ಮಂತ್ಸ್ ತನಕ ಏನೂ ಯೋಚನೆ ಇಲ್ಲ. ನಾನು ತುಂಬ ದಿವಸದಿಂದ ತೊಗೊಳ್ತಾನೆ ಇದ್ದೀನಿ, ತೋರಿಸ್ತೀನಿ ನೋಡಿ. ನಾನು ತೊಗೊಂಡಿದ್ದು ಈ ಕಂಪ್ನಿ ಅಂದರೆ ಮೊರಿಂಗಾ ಪೌಡರ್ ಅಂತ. ನೀವು ನ್ಯೂಟ್ರಾ ಚಾಯ್ಸ್ ಅಂತ ಯಾವ ಕಂಪ್ನಿದು ಬೇಕಾದ್ರೂ ಸಿಗುತ್ತೆ. ಅದರಲ್ಲಿ ಇದು ನಾನು ಒಂದು ತರಿಸಿದೆ, ಇದೆಷ್ಟು 350 ಇದೆ. 350 ಇದೆ. ಬಟ್ ಇನ್ನೂ ಕಡಿಮೆದು ಸಿಕ್ಕಿತ್ತು ನನಗೆ. ನಮ್ಮ ಊರಲ್ಲೆಲ್ಲ ತೊಗೊಂಡ್ರು, ತುಂಬ ಚೆನ್ನಾಗಿದೆ ಅಂತಂದರು. ಈ ಪೌಡ್ರನ್ನ ತೊಗೊಳ್ತಾ ಇದ್ದಾರೆ ತುಂಬ ಜನರಿಗೆ, ಅದು ಇಫೆಕ್ಟ್ ಕೊಟ್ಟಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರು. ಅದಕ್ಕೆ ನಾನು ನಿಮಗೊಂದು ಇದನ್ನು ವಿಡಿಯೋ ಹೇಳೋಣ ಅಂತ ಅನ್ನಿಸ್ತು. ಈಗ ಬೋನ್ ಪೇನ್ ಅಂದರೆ ಮಂಡಿ ನೋವು ಬರೋದು ಅಥವಾ ಈ ಜಾಯಿಂಟ್ ಪೇನ್ ಎಲ್ಲ ಬರೋದು ಸರ್ವೇ ಸಾಮಾನ್ಯ ಈಗಿನ ಕಾಲದಲ್ಲಿ. ಅದರಲ್ಲೂ ಅಬೌವ್ 35-40 ಆಯಿತು ಅಂದರೆ ಆಲ್ಮೋಸ್ಟ್ ಜನರಿಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಇದರಲ್ಲಿ ನಿಮಗೊಂದು ಹೇಳ್ತೀನಿ,
ನನಗೆ ಇದರಿಂದ ಚೆನ್ನಾಗಿ ಆಗ್ತಾಯಿದೆ, ಉಪಯೋಗ ಆಗ್ತಾಯಿದೆ ಅಂತ ನೀವು ಮತ್ತೆ ಅದೊಂದು ಹೇಳ್ಕೊಬಿಡಿ, ನನಗಂತೂ ಏನು ಕಡಿಮೆ ಆಗಿಲ್ಲ, ನಾ ತರಿಸ್ದೆ ಕಡಿಮೆ ಆಗಿಲ್ಲ, ಅಯ್ಯೋ ನೀವೇನು ಸುಮ್ಮನೆ ಸುಳ್ಳು ಹೇಳಿದ್ರಿ, ಈ ಥರ ಏನು ಹೇಳಬೇಡಿ. ನನಗೆ ಯೂಸ್ ಆಗಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅದು ಎಲ್ರಿಗೂ ಆಗುತ್ತೆ ಆಗುತ್ತೋ ಇಲ್ವೋ ನನಗದು ಗೊತ್ತಿಲ್ಲ. ಅದು ನನ್ನ ಒಂದು ಅಭಿಪ್ರಾಯ ಕೇಳಿದರೆ ಒಳ್ಳೆಯದು, ತುಂಬ ಒಳ್ಳೆಯದು, ಒಳ್ಳೆಯ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಮೆಡಿಸಿನ್. ಅಂದರೆ ಡಾಕ್ಟ್ರಿಗೆಲ್ಲ ನಾವು ಸಾವಿರಾರು ರೂಪಾಯಿ ಹಾಕ್ತೀವಿ, ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಇದು ಏನು ಖರ್ಚಿಲ್ಲ, ಜಾಸ್ತಿ ಅಂದರೆ 250 ರೂಪಾಯಿ. ನೀವು ಅದರ ಒಂದು ತಂದ್ಕೊಂಡ್ರೆ 3 ತಿಂಗಳ ತನಕ ಯೂಸ್ ಮಾಡ್ಬೋದು. ನೀವು ಅದು ನಿಮಗೆ ಒಳ್ಳೆಯದಾಯಿತು, ಓಕೆ, ಇಷ್ಟರಲ್ಲೇ ಹೋಗುತ್ತೆ. ಕಡಿಮೆ ಆಗಿಲ್ವಾ, ಏನೂ ಆಗಿಲ್ವಾ, ನಿಮ್ಮದೇನು ಸಿಕ್ಕಾಪಟ್ಟೆ ನಿಮ್ಮದು ಅಮೌಂಟ್, ರೊಕ್ಕ ಏನು ಖರ್ಚಾಗಿಲ್ಲ, ಹಣ ಏನು ಖರ್ಚಾಗಿಲ್ಲ ಅಲ್ವಾ. ಅದಕ್ಕೆ ಒಂದ್ಸರಿ ಯೂಸ್ ಮಾಡಿ ನೋಡಿ. ಇದರಿಂದ ಸೈಡ್ ಇಫೆಕ್ಟ್ ಅಂತೂ ಏನೇನೂ ಇಲ್ಲ ಫ್ರೆಂಡ್ಸ್, ಒಂದು ಚೂರು ಸೈಡ್ ಇಫೆಕ್ಟ್ ಇಲ್ಲ. ನೀವು ಕೇಳ್ಬೋದು ಮನೆಯಲ್ಲೇ ಮಾಡ್ಕೋಬೋದಾ, ನುಗ್ಗಿ ಸೊಪ್ಪಿನ ಎಲೆ ಇದ್ದರೆ ಮನೇಲಿ, ಅದನ್ನು ಮಾಡ್ಕೋಬೋದು. ಅದರ ಬಿಸಿಲಲ್ಲಿ ಒಣಗಿಸ್ಬಾರ್ದಂತೆ. ಬಿಸಿಲಲ್ಲಿ ಒಣಗಿಸಿದ್ರೆ ನೀವು ಮನೆ ಒಳಗೇ ಕ್ಲೀನಾಗಿ ತೊಳೆದು ಮನೆ ಒಳಗಡೆ ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಆರಿದ ಮೇಲೆ ಮನೆ ಒಳಗಡೆ ಒಣಗಿಸ್ಬಿಡಿ. ಅಂದರೆ ನೆರಳಲ್ಲಿ, ಮನೆ ಒಳಗೆ ನೆರಳಲ್ಲಿ ಒಣಗಿಸಿ ಅದನ್ನು ಚೆನ್ನಾಗಿ ಒಣಗಿದ ಮೇಲೆ ಒಂದು 4-5 ದಿನಕ್ಕೆ ಒಣಗಿದರೆ ಪೌಡ್ರ್ ಮಾಡಿಕೊಂಡು ಇಟ್ಕೋಬೋದು. ಟೇಸ್ಟಲ್ಲೇನು ಅಷ್ಟು ಚೆನ್ನಾಗಿರಲ್ಲ, ಹೆಂಗೆ ಕುಡಿಯೋದು ಅಂತ ಟೇಸ್ಟ್ ಇರಲ್ಲ, ಸ್ವಲ್ಪ ಒಂಚೂರು ಅದರದ್ದು ಸ್ವಲ್ಪ ಸ್ಮೆಲ್ ಇರುತ್ತೆ, ವಾಸನೆ. ಆದರೆ ಅಂಥ ಕುಡಿಲಿಕ್ಕೆ ಆಗಲ್ಲ ಅನ್ನೋ ಥರ ಏನಿರಲ್ಲ. ನಾನು ಒಂದ್ಸರಿ ನಿಮ್ಮ ಮುಂದೆ ಕುಡಿದು ತೋರಿಸ್ತೀನಿ ನೋಡಿ, ನೀವು ನಾನು ಕುಡಿತೀನಿ. ಮೊದಲೇ ಕೆಳಗಡೆ ಬಂದು ಸೇರ್ಕೊಬಿಟ್ಟಿತ್ತು, ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಎಲ್ಲ ಒಂದೇ ಸರಿ ಕುಡಿದು. ಜಾಸ್ತಿ ಬಿಸಿ ಇರಲಿಲ್ಲ ಫ್ರೆಂಡ್. ಕುಡಿದಾಯಿತು. ಸ್ವಲ್ಪ ಪೌಡ್ರ್ ಕೆಳಗಡೆ ಇದ್ಬಿಟ್ಟಿತ್ತು, ಅದು ಅಂದರೆ ನಾನು ಮಾತಾಡ್ತಾ ಇದ್ನಲ್ಲ, ಸೊ ಸ್ವಲ್ಪ ಪೌಡ್ರ್ ಈ ಕಡೆ ಹೊಳಿತು, ಬೇರೆ ನೀರು ಸೇರಿಸ್ಕೊಂಡು ಕುಡಿಬಹುದು. ಏನು ಟೇಸ್ಟಲ್ಲಿ ಏನೂ ಇದಾಗಲ್ಲ, ಅಯ್ಯೋ ಹೆಂಗೆ ಕುಡಿಯೋದು ಅಂತ ಏನೂ ಆಗಲ್ಲ. ತುಂಬ ಕೆಟ್ಟ ಸ್ಮೆಲ್ಲು ಏನು ಅಂಥದ್ದು ಏನೂ ಬರಲ್ಲ ಫ್ರೆಂಡ್ಸ್, ಆರಾಮಾಗಿ ಕುಡಿಬೋದು. ಒಂದು ಸರಿ ಟ್ರೈ ಮಾಡಿ. ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಗ್ಯಾರಂಟಿ ಇಲ್ಲ, ನಾನು ಅದ್ರ ಮಾತ್ರ ಹೇಳ್ತೀನಿ. ನಿಮಗೆ ಹೆಲ್ತ್ ಬೆನಿಫಿಟ್ ಆಗೇ ಆಗುತ್ತೆ. ಒಮ್ಮೆ ಒಬ್ಬೊಬ್ರಿಗೆ ಆಗಿಲ್ಲ ಅಂದರೆ ಸೈಡ್ ಎಫೆಕ್ಟ್ ಆಗಲ್ಲ, ಯೋಚನೆ ಮಾಡಬೇಡಿ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನನಗೆ ಇದೊಂದು ವಿಡಿಯೋ ಮಾಡೋಣ ತುಂಬ ದಿವಸದಿಂದ ಅನ್ಕೋತಾ ಇದ್ದೀನಿ, ನಾನು ಕುಡಿತಾ ಇದ್ದೀನಿ, ಅದಕ್ಕೆ ನಿಮಗೂ ಹೇಳೋಣ ಅಂತ ಅನ್ನಿಸ್ತು, ಹೇಳಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ವಲ್ಪ ಎಲ್ರಿಗೂ ಯೂಸ್ ಆಗುತ್ತೆ ಅಂದರೆ ಚೆನ್ನಾಗಿ ಇರುತ್ತೆ ಅಲ್ವಾ. ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂದರೆ ಯಾಕೆ ಹೇಳಬಾರ್ದು. ಆದಷ್ಟು ನೀವು ಟ್ರೈ ಮಾಡಿ, ನಿಮಗೆ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತ ಹೇಳ್ತೀನಿ. ಇದು ಮತ್ತು ಇನ್ನೊಂದು ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ಕುಡಿಬಹುದು ಫ್ರೆಂಡ್ಸ್. ಅಂದರೆ ಒಂದು ಏಜ್, ಒಂದು 20-25 ಏಜ್ ಅವರು ಕುಡಿಬಹುದು, ಹಾಗೇನಿಲ್ಲ. ಸಣ್ಣ ಮಕ್ಕಳು ಅಂದರೆ ಆ ಏಜ್ ಅವ್ರು ಯಾರಿಗೆ ಬೇಕಾದರೂ ಕೊಡ್ಬೋದು. ಇದರಿಂದ ಸೈಡ್ ಇಫೆಕ್ಟ್ ಅಂತೂ ಇಲ್ಲವೇ ಇಲ್ಲ. ಸೊ ನಾನು ಕುಡಿತಾ ಇದ್ದೀನಿ, ನಿಮಗೂ ಇಷ್ಟ ಆಯಿತು ಅಂದರೆ ಕುಡೀರಿ, ಓಕೆನಾ. ಥ್ಯಾಂಕ್ ಯು, ಬಾಯ್ ಬಾಯ್.